In today's class, we need to study about two Gauss lemma. First go for the first lemma, Gauss lemma 1. If f of x and g of x are two primitive polynomials, then f of x into g of x is also primitive polynomial. Let's go for the proof. Let f of x, which is equal to a naught plus a1x plus a2x square and so on up to an x raised to n, where an not equal to 0, and g of x b naught plus b1x plus b2x square so on up to bm x raised to m, where bm not equal to 0. Both are the primitive polynomials. Primitive polynomials ಅಂತಂದ್ರೆ ಏನು, GCD 1 ಇರುತ್ತೆ coefficients ಇಂದಲ್ಲ. Okay, so that's why GCD of a0, a1, a2 so on up to an equal to 1, GCD of b0, b1, b2 so on up to bm equal to 1. ನಮಗೆ ಈಗ ಇದೆರಡರದ್ದು ಪ್ರಾಡಕ್ಟ್ ಕೂಡ ಅದು ಪ್ರಿಮಿಟಿವ್ ಪಾಲಿನಾಮಿಯಲ್ ಆಗಿದೆ ಅಂತ ತೋರಿಸ್ಬೇಕು. ಸೊ ಈ ಎರಡು ಪ್ರಾಡಕ್ಟನ್ನು ಎಚ್ ಅಂತ ತಗೊಳ್ಳೋಣ. ಎಚ್ ಇನ್ ಅಥವಾ ಡೈರೆಕ್ಟಾಗಿ ಎಚ್ ಆಫ್ ಎಕ್ಸ್ ಅಂತ ಕೂಡ ಬರ್ಕೋಬೋದು ನೀವು. ಸೊ ವಿ ನೀಡ್ ಟು ಶೋ ದಟ್ ಎಚ್ ಆಫ್ ಎಕ್ಸ್ ಇಸ್ ಅ ಪ್ರಿಮಿಟಿವ್ ಪಾಲಿನಾಮಿಯಲ್. Suppose h of x is not a primitive polynomial. Okay, contradiction method. ಅದು primitive polynomial ಆಗಿಲ್ಲ ಅಂತಂದ್ರೆ GCD of the coefficients c0, c1, c2 so on up to ct not equal to 1 ಆಗಬೇಕಾಯಿತು. So that is all the coefficients of h of x would be divisible by some integer larger than 1 ಅಂತ ಆಯಿತು. ಸೊ ಅಂತಹ ಒಂದು ನಂಬರ್ p ಅಂತ ತಗೊಳ್ಳೋಣ. ಸೊ ಪಿ ಅನ್ನುವಂತಹ ಪ್ರೈಮ್ ನಂಬರ್. ನಾವು ಯಾಕೆ ಇಲ್ಲಿ ಪ್ರೈಮ್ ನಂಬರನ್ನೇ ತಗೊಳ್ತಾ ಇದ್ದೀವಿ ಅನ್ನುವಂತಹ ಡೌಟ್ ಬರ್ಬೋದು ನಿಮಗೆ. ಯಾಕೆ ಅಂತಂದರೆ ಈಗ ಸಪೋಸ್ ಅದು ಪ್ರತಿಯೊಂದು ಕಾಂಪೋಸಿಟ್ ನಂಬರ್ ಏನಿದೆಯೋ ಆ ನಂಬರನ್ನು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಆಗಿ ಬರಿಬೋದು, ಅಥವಾ ಇನ್ ಟರ್ಮ್ಸ್ ಆಫ್ ಪ್ರೈಮ್ ನಂಬರ್ ಬರಿಬೋದು ನಾವು. ಸೊ ಅದಕ್ಕಾಗಿ ನಾನು ಬೇಸಿಕಲಿ ಒಂದು ಪ್ರೈಮ್ ನಂಬರನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಪಿ ಬಿ ಅ ಪ್ರೈಮ್ ನಂಬರ್ ವಿಚ್ ಇಸ್ ಗ್ರೇಟರ್ ದೆನ್ 1. Since f of x is a primitive polynomial, so p not divides all the coefficients of f of x ಅಂತ ಆಯಿತು. ಹೌದಾ? ಸೊ let ei be the coefficient of f of x which is not divisible by p. Okay, that is p divides a0, a1, a2 so on up to ai. ಅದರಲ್ಲಿ ai ಅನ್ನ ಪಿ ಅನ್ನುವಂಥದ್ದು ಡಿವೈಡ್ ಮಾಡೋದಿಲ್ಲ. ನಾವು ಕನ್ಸ್ಟ್ರಕ್ಷನ್ ತೊಗೊಂಡಿರೋದೇ ಹಾಗೆ. ಸಿಮಿಲರ್ಲಿ ಜಿ ಆಫ್ ಎಕ್ಸ್ ಕೂಡ ಒಂದು ಪ್ರಿಮಿಟಿವ್ ಪಾಲಿನಾಮಿಯಲ್ ಆಗಿರೋದಕ್ಕೆ ಪಿ ನಾಟ್ ಡಿವೈಡ್ಸ್ ಆಲ್ ದ ಕೋಎಫಿಷಿಯಂಟ್ಸ್ ಆಫ್ ಜಿ ಆಫ್ ಎಕ್ಸ್. ಒಂದು ರ್ಯಾಂಡಮ್ ಆಗಿ ಕೋಎಫಿಷಿಯಂಟ್ ತೊಗೊಳ್ಳೋಣ ಬಿ ಜೆ, ಅದನ್ನು ಪಿ ಡಿವೈಡ್ ಮಾಡ್ತಾ ಇಲ್ಲ. ಸೊ ಪಿ ಡಸಂಟ್ ಡಿವೈಡ್ಸ್ ಬಿ ಜೆ. ಓಕೆ, ಎಲ್ಲ ಎಲಿಮೆಂಟನ್ನು ಡಿವೈಡ್ ಮಾಡ್ಬೋದು. ಅದರ ಒಂದು ಎಕ್ಸೆಪ್ಷನ್ ಇದು ಮಾಡಬಹುದು. ಓಕೆ, ಯಾವ್ದಾದ್ರು ಒಂದಾರು ಮಾಡದೇ ಇರುತ್ತೆ ಅನ್ನೋದಾಗತ್ತೆ, ಯಾಕಂದ್ರೆ ಬೈ ದ ಡೆಫಿನೇಷನ್. Now the coefficient of xi plus j can be written as ci plus j. Ci plus j equal to the combination of all the elements, coefficient elements. Okay, ai plus j b naught plus ai plus j minus 1 b1 plus ai plus j minus 2 b2 and so on up to ai bj plus ai minus 1 bj plus 1. ಟೋಟಲ್ ನಮಗೆ ಅದರದ್ದು ವ್ಯಾಲ್ಯೂ ಐ ಪ್ಲಸ್ ಜೆ ಬರಬೇಕು, ಸಫಿಕ್ಸ್. ಆ ಥರ ನಾವು ಎಲ್ಲ ವ್ಯಾಲ್ಯೂಸನ್ನು, ಎಲ್ಲ ಕೋಎಫಿಷಿಯಂಟನ್ನು ತಗೊಂಡಿದ್ದೀವಿ, ಎಲಿಮೆಂಟ್ಸನ್ನು, ಕಾಂಬಿನೇಷನನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇದರಲ್ಲಿ ಒಂದು ಟರ್ಮ್ ಬರುತ್ತೆ ಎ ಐ ಬಿ ಜೆ, ಅದನ್ನು ಹೊರಗಿಟ್ಕೊಳ್ಳೋಣ, ಉಳಿದಷ್ಟು ಟರ್ಮನ್ನು ಗ್ರೂಪಿಂಗ್ ಮಾಡ್ಕೊಳ್ಳೋಣ. ನಮಗೆ ಗೊತ್ತಿರೋ ಪ್ರಕಾರ ಪಿ ಡಿವೈಡ್ಸ್ ಸಿ ಐ ಪ್ಲಸ್ ಜೆ. ಹೌದಾ? ನಾವು ಕನ್ಸ್ಟ್ರಕ್ಷನ್ನಲ್ಲಿ ತಗೊಂಡಿರುವಂಥದ್ದು. ಓಕೆ, ಇದು ನೋಡಿ c0, c1, c2 so on up to ct ನಾಟ್ ಡಿವೈಡೆಡ್ ಬೈ 1 ಅಂತಂದರೆ ಪಿ ಅನ್ನುವಂಥದ್ದು ಒಂದು ಇದರೊಳಗಿರುವಂಥ ಯಾವುದೋ ಒಂದು ಟರ್ಮ್ ಡಿವೈಡ್ ಮಾಡುತ್ತೆ ಅಂತಾಯಿತು ಅಲ್ವಾ? ಸೊ ಅದಕ್ಕಾಗಿ ಒಂದು ಟರ್ಮ್ ತಗೊಳ್ತಾ ಇದ್ದೀವಿ. ಸೊ ಆ ಒಂದು ಪಿ ಅನ್ನುವಂಥದ್ದು ಆ ಟರ್ಮನ್ನು ಡಿವೈಡ್ ಮಾಡುತ್ತೆ, ಸಿ ಐ ಪ್ಲಸ್ ಜಿ. ಆ್ಯಂಡ್ ಆಲ್ಸೋ ಫ್ರಮ್ ಇಕ್ವೇಷನ್ 1 ಆ್ಯಂಡ್ ಇಕ್ವೇಷನ್ 2 ಇದೆರಡು ಟರ್ಮ್ ಪ್ರಕಾರ ನಾವೇನು ಕನ್ಸಿಡರ್ ಮಾಡ್ಬೋದು ಅಂತಂದರೆ ಪಿ ಡಿವೈಡ್ಸ್ ಎ ನಾಟ್ a1, a2 so on up to ai minus 1, ai plus 1. ai ಇಲ್ಲ, ai ಅನ್ನು ಮಾಡಲ್ಲ, ಯಾಕೆಂತಂದ್ರೆ ಅದು ಪ್ರಿಮಿಟಿವ್.
ಓಕೆ, ಎ ಐ ಅನ್ನ ಮಾಡಲ್ಲ ಅದು. ಸೊ ಆ ಥರ ತೊಗೊಂಡಿದ್ದೀವಿ. ಬಿಗೂ ಕೂಡ ಅದೇ ಥರ ನಾವು ಕನ್ಸಿಡರ್ ಮಾಡ್ಕೊಂಡಿವಿ. ಅದರಲ್ಲಿ ಬಿ ಜೆ ಅನ್ನ ಅದು ಪಿ ಡಿವೈಡ್ ಮಾಡಲ್ಲ. therefore ಎ ಐ ಬಿ ಜೆ ಈಕ್ವಲ್ ಟು ನಮ್ಗೆ ವ್ಯಾಲ್ಯೂ ಬಂದಿರೋ ಪ್ರಕಾರ ಸಿ ಐ ಪ್ಲಸ್ ಜೆ, ಇದನ್ನ ಈ ಕಡೆ ತಗೊಂಡೋಗಿ ಈ ಗ್ರೂಪ್ ಈ ಕಡೆ ಹೋಯ್ತು. ಹೌದಾ, ಸಿ ಐ ಪ್ಲಸ್ ಜೆ ಮೈನಸ್ ದಿಸ್. ಸೊ ಇಷ್ಟು ಬಂತು. ಆವಾಗ ಏನು ಬಂತು, ಇದು ಈ ಒಂದು ಟರ್ಮ್ ಏನಿದೆಯೋ ಸಿ ಐ ಪ್ಲಸ್ ಜೆ ಮತ್ತೆ ಇದಿಷ್ಟು ಟರ್ಮ್ ಏನಿದೆಯೋ ಇದು ಡಿವಿಸಿಬಲ್ ಬೈ ಪಿ ಬಂತು. ಯಾಕೆ? ಸಿ ಐ ಪ್ಲಸ್ ಜೆ ಡಿವಿಸಿಬಲ್ ಬೈ ಪಿ. ಈ ಎಲ್ಲ ಟರ್ಮ್ಸು ಡಿವಿಸಿಬಲ್ ಬೈ ಪಿನೇ. ಇದರಲ್ಲಿ ಎ ಐ ಬಿ ಜೆ ಟರ್ಮೇ ಇಲ್ಲ. ಅದ್ರೊಳಗೆ ಡಿವೈಡ್ ಆಗದೆ ಇರುವಂತ ಟರ್ಮ್ ಅನ್ನು ನಾವು ಹೊರಗಡೆ ಇಟ್ಕೊಂಡ್ಬಿಟ್ಟಿದ್ವಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ. ಹೌದಾ, ನೋಡಿ, ಬಿ ಜೆ ನ ಹೊರಗಡೆ ಇಟ್ಕೊಂಡಿದೀವಿ, ಇಲ್ಲಿ ಎ ಐ ಅನ್ನ ಹೊರಗಡೆ ಇಟ್ಕೊಂಡಿದೀವಿ ಡಿವೈಡ್ ಮಾಡುವಂಥದ್ದು. ಡಿವೈಡ್ ಮಾಡದೇ ಇರುವಂತ ಎಲ್ಲ ಟರ್ಮ್ಸ್ ಅನ್ನೇ ನಾವು ಕ್ಲಬ್ ಮಾಡಿದ್ದು. ಸೊ ಇದು ಡಿವೈಡೆಡ್ ಬೈ ಇದು ಡಿವೈಡೆಡ್ ಬೈ ಪಿ ಮೀನ್ಸ್ ಡಿವಿಸಿಬಲ್ ಬೈ ಪಿ. ಸೊ ಇದೆರಡು ಮೈನಸ್ ಮಾಡಿದಾಗ ಅದು ಕೂಡ ಡಿವಿಸಿಬಲ್ ಬೈ ಪಿ. ಯಾವ ಕಂಡೀಷನ್ ಇಂದ ಅದು? ಇಫ್ ಪಿ ಡಿವೈಡ್ಸ್ ಎ ಅಂಡ್ ಪಿ ಡಿವೈಡ್ಸ್ ಬಿ ದೆನ್ ಪಿ ಡಿವೈಡ್ಸ್ ಎ ಮೈನಸ್ ಬಿ. ಆ ಕಂಡೀಷನ್ ಇಂದ ಸಿಗತ್ತೆ. ಅಂದ್ರೆ ಪಿ ಡಿವೈಡ್ಸ್ ದಿಸ್ ಆಯ್ತು. ಆದರೆ ಪಿ ಡಸಂಟ್ ಡಿವೈಡ್ಸ್ ಎ ಐ ಇಂಟು ಬಿ ಜೆ ಅಲ್ವಾ? ಸೊ ದಟ್ ಈಸ್ ನಾಟ್ ಪಾಸಿಬಲ್. ಅಂದ್ರೆ ಇದು ಏನಾಯ್ತು, ಈ ಕಡೆ ಪಾರ್ಟು ಡಿವಿಸಿಬಲ್ ಬೈ ಪಿ, ಈ ಕಡೆ ಪಾರ್ಟು ನಾಟ್ ಡಿವಿಸಿಬಲ್ ಬೈ ಪಿ. ಇಸ್ ದಟ್ ಪಾಸಿಬಲ್? No. Therefore our assumption is true. Hence h of x is a primitive polynomial. That is, ನಾವು ಎಚ್ ಆಫ್ ಎಕ್ಸ್ ಅನ್ನುವಂಥದ್ದು ಪ್ರಿಮಿಟಿವ್ ಪಾಲಿನಾಮಿಯಲ್ ಅಲ್ಲ ಅಂತ ಏನು ಅಸಂಪ್ಷನ್ ಮಾಡಿದ್ವೋ ಅದು ಟ್ರೂ ಅಲ್ಲ, ಪ್ರಿಮಿಟಿವ್ ಪಾಲಿನಾಮಿಯಲ್ಲೇ ಆಗಿರುತ್ತೆ ಅಂತ ನಾವು ಇಲ್ಲಿ ಕನ್ಕ್ಲೂಡ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಥಿಯರಮ್. We have one note. F of x equal to this much be a polynomial with integer coefficient, then the content of the polynomial is greatest common divisor GCD of integer coefficient, and it is denoted by C of f of x, and here C of f of x equal to 1 implies f of x is primitive. By the definition ಇದು obtain ಆಗುತ್ತೆ. ಸಿಂಪಲ್ ಡೆಫಿನೇಷನ್ ನೋಡಿ. ಇಂಥದ್ದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಥರದ್ದನ್ನೆಲ್ಲ 2 ಮಾರ್ಕ್ಸಿಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಓಕೆ, next, any polynomial f of x with integer coefficient can be written as f of x equal to c into f of x into g of x, where g of x is a primitive polynomial. ಈ ಥರ ಬರೆಯೋಕ್ಕೆ ಬರುತ್ತೆ ಅಂತ ಹೇಳ್ತಿದ್ವಿ ನಾವು. ಯಾಕೆಂದರೆ ಪ್ರಿಮಿಟಿವ್ ಪಾಲಿನಾಮಿಯಲ್ ಅನ್ನು ನಾವು ಪ್ರಾಡಕ್ಟ್ ಆಫ್ ಪಾಲಿನಾಮಿಯಲ್ಸ್ ಆಗಿ ಬರೆಯೋಕ್ಕೆ ಬರುತ್ತೆ. ಸೊ ಆ ಒಂದು ಕಂಡೀಷನಿಂದ ಇದು ಸಿಕ್ಕಿರುವಂಥದ್ದು, ಅಂದರೆ ಅಬೌವ್ ಥಿಯರಮ್ ಇಂದ. ಓಕೆ, ಗಾಸ್ ಲೆಮ್ಮ 1 ಅನ್ನು ನಾವು ಸ್ಟಡಿ ಮಾಡಿದ್ದೀವಿ. ತುಂಬ ಈಸಿನೇ ಇತ್ತು, ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಫ್ ಯು ಹ್ಯಾವ್ ಕನ್ಫ್ಯೂಷನ್ಸ್ ದೆನ್ ಯು ಕ್ಯಾನ್ ಆಸ್ಕ್ ಮಿ ಡೈರೆಕ್ಟ್ಲಿ. ಓಕೆ, ಲೆಟ್ ಅಸ್ ಗೋ ಫಾರ್ ದಿ ಗಾಸ್ ಲೆಮ್ಮ 2. If the primitive polynomial f of x can be factored as the product of two polynomials having rational coefficients, then it can be factored as the product of two polynomials having integer coefficients. f of x ಅನ್ನು ನಾವು product of two polynomials having rational coefficients ಆಗಿ ಫ್ಯಾಕ್ಟರ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಆದರೆ ಪುನಃ ಆ 2 ಪಾಲಿನಾಮಿಯಲ್ಸ್ ಅನ್ನು ಕೂಡ ಫ್ಯಾಕ್ಟರ್ಸ್ ಆಫ್ ಪ್ರಾಡಕ್ಟ್ ಆಫ್ 2 ಪಾಲಿನಾಮಿಯಲ್ಸ್ ಆಗಿ ಸಪರೇಟ್ ಮಾಡ್ಬೋದು, ಬರಿಬೋದು ಅದನ್ನ ಆ ರೀತಿ ಅಂತ ಹೇಳ್ತಾ ಇದ್ದೀವಿ. ಸೊ ಲೆಟ್ ಅಸ್ ಪ್ರೂವ್ ದಟ್. Let f of x be any primitive polynomial, and let f of x equal to g of x into h of x, that is by Gauss lemma 1, be a polynomial having rational coefficients. ರ್ಯಾಷನಲ್ ಕೋಎಫಿಷಿಯೆಂಟ್ಸ್ ಇದೆ ಅಂತ ಆದರೆ ಈ ಜಿ ಆಫ್ ಎಕ್ಸ್ ಮತ್ತು ಎಚ್ ಆಫ್ ಎಕ್ಸ್ ಏನು ಇದೆಯೋ ಅದನ್ನು ನಾವು ಕಾನ್ಸ್ಟೆಂಟ್ ಇಂಟು ಸಮ್ ಫಂಕ್ಷನ್ ಆಫ್ ಎಕ್ಸ್ ಆಗಿ ಬರಿಬೋದು. ಸೊ ಐ ವಿಲ್ ಕನ್ಸಿಡರ್ ಜಿ ಆಫ್ ಎಕ್ಸ್ ಆಸ್ 1 by a naught into g naught of x and h of x as 1 by b naught into h naught of x, where a naught b naught belongs to z, that is integers. ಈಗ ಜಿ ನಾಟ್ ಆಫ್ ಎಕ್ಸ್ ಮತ್ತು ಎಚ್ ನಾಟ್ ಆಫ್ ಎಕ್ಸ್ ಏನಿದೆ ಅವು ಎರಡೂ ಕೂಡ ಪಾಲಿನಾಮಿಯಲ್ಸ್ ಹ್ಯಾವಿಂಗ್ ಸಮ್ ಇಂಟಿಜರ್ ಕೋಎಫಿಷಿಯೆಂಟ್ಸ್ ಇರಲೇಬೇಕಾಯಿತು. ಹೌದಾ, ಈಗ 5x ಇತ್ತು ಅಂತಂದರೆ ಅದನ್ನು ನೀವು 5 ಅನ್ನುವಂಥದ್ದು ಪ್ರೈಮ್ ನಂಬರ್ ಆಗೋಯ್ತು, ಬೇಡ ಅದನ್ನು ತೊಗೊಳೋದು ಬೇಡ. ಓಕೆ, 6x ಅಂತ ಇತ್ತು ಅಂತಂದರೆ 3 into 2x ಆಗಿ ಬರೆದಿದ್ದೀರಿ ಅಂತ ಅಂದ್ಕೊಳ್ಳಿ. 3 into 2x, 3 ಅನ್ನು ನೀವು ಹೊರಗಡೆ ಇಟ್ಕೊಂಡ್ರು 2x ಉಳಿತು, ಅಂದರೆ ಕಾನ್ಸ್ಟೆಂಟ್ ಕೋಎಫಿಷಿಯೆಂಟ್ ಸಮ್ ಇಂಟಿಜರ್ ಕೋಎಫಿಷಿಯೆಂಟ್ ಅದು ಉಳಿಯುತ್ತೆ ಅಂತ ಅರ್ಥ. ಓಕೆ,
Here g naught of x equal to, we'll consider alpha into g1 of x and h naught of x equal to beta into h1 of x. ಇದೇ ತರ ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ, where alpha and beta are content of the polynomial g naught of x and h naught of x respectively. And we know that g1 of x and h1 of x are primitive polynomials. Now let us consider f of x. We know that f of x equal to g of x into h of x. Now substituting the value of g of x and h of x, we get 1 by a naught into g naught of x, which is the value of g1 of x, 1 by b naught into h1 of x, which is the value of h1 of x. So g naught of x ಅಂತಂದ್ರೆ again alpha into g1 of x, h naught of x ಅಂತಂದ್ರೆ beta into h1 of x, ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. ಸೊ ಅವಾಗ f of x into a naught b naught equal to alpha plus into beta, ಸ್ಕೇಲಾರ್ಸ್ ಅದು ಎರಡು ಹೊರಗಡೆ ಇಟ್ಕೊಂಡ್ಬಿಡೋಣ. ಸ್ಕೇಲಾರ್ಸ್ ಅಂತ ಅಂದ್ರೆ ಕಾನ್ಸ್ಟೆಂಟ್ಸ್ ಅಂತ ಅರ್ಥ. ಸೊ ಸಿಂಪಲ್ ಮೀನಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ. ಸೊ g1 of x ಮತ್ತೆ h1 of x ಉಳಿತು, a naught b naught equal to alpha beta ಉಳಿದೋಯ್ತು. ಯಾಕೆ f of x equal to g of x into h of x, ಅದೆರಡು ಪಾಲಿನಾಮಿಯಲ್ ಫಾರ್ಮೆಟ್ ಅಲ್ಲಿ ಬರೀಬೋದಲ್ಲ, ಅದೆರಡು ಪ್ರಿಮಿಟಿವ್ ಪಾಲಿನಾಮಿಯಲ್. Therefore f of x can be written as g1 of x into h1 of x. Thus f of x can be written as the product of two polynomials g1 of x and h1 of x having integer coefficients. Am I clear? Integer coefficient ಅಂತ ಬರೋದು ಇದು a naught ಮತ್ತೆ b naught, ಆಲ್ಫಾ ಮತ್ತೆ ಬೀಟಾದಿಂದ. ಓಕೆ, ಈಗ ಈ ಗಾಸ್ ಲೆಮ್ಮಾ ಅನ್ನ ಯೂಸ್ ಮಾಡಿಕೊಂಡು ನಮಗೊಂದು ಐನ್ಸ್ಟೀನ್ ಕ್ರೈಟೀರಿಯನ್ ಫಾರ್ ಇರ್ರೆಡ್ಯೂಸಿಬಿಲಿಟಿ ಆಫ್ ಅ ಪಾಲಿನಾಮಿಯಲ್ ಮಾಡಬೇಕು. ಸೊ ಐಸನ್ಸ್ಟೀನ್ ಕ್ರೈಟೀರಿಯನ್ ಅನ್ನ ಸ್ಟಡಿ ಮಾಡುವಾಗ ಫಸ್ಟ್ ಡೆಫಿನೇಷನ್ ಏನು ಬರುತ್ತೆ ಅಂತ ನೋಡೋಣ. ಎಫ್ ಆಫ್ ಎಕ್ಸ್ ಅನ್ನುವಂಥದ್ದು ಒಂದು ಪಾಲಿನಾಮಿಯಲ್ ಆಗಿತ್ತು ಅಂತಂದ್ರೆ ಆ ಎಫ್ ಆಫ್ ಎಕ್ಸ್ ಅನ್ನ ಬೈ ಯೂಶುವಲ್ ಈ ತರ ಬರಿತೀವಿ ನಾವು, ಎ ನಾಟ್ plus a1x plus a2x square so on up to an x raised to n with integer coefficient. Suppose for some prime number p divides a naught, p divides a1, p divides a2 so on up to p divides an minus 1, an alla an minus 1. ನಾವು ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಇರೋದು ಇದರಲ್ಲಿ p doesn't divides an and p square not divides a naught. p ಅನ್ನುವಂಥದ್ದು a naught ಅನ್ನ ಡಿವೈಡ್ ಮಾಡುತ್ತೆ, a naught is divisible by p, but p square doesn't divide. Then f of x is irreducible over rationals ಆಗಿರುತ್ತೆ ಅಂತ ಹೇಳ್ತಿದೀವಿ ನಾವು. ಇದು ಸ್ಟೇಟ್ಮೆಂಟ್. ಓಕೆ, ಇದಕ್ಕೆ ಯಾವುದೇ ರೀತಿಯಾದಂತಹ ರೀಸನ್ಸ್ ಇಲ್ಲ. ಅವನ ಐಸನ್ಸ್ಟೀನ್ ಯಾವ ಥರ ಅದನ್ನ ಡಿರೈವ್ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಹಾಕೊಂಡಿರುತ್ತೆ. ಸ್ಟೇಟ್ಮೆಂಟ್ ದಟ್ ಈಸ್. ನಾವು ಈಗ ಆ ಸ್ಟೇಟ್ಮೆಂಟ್ ಬೇಸಿಸ್ ಇಂದ ಪ್ರೂಫ್ ಅನ್ನ ಮಾಡುವಂಥದ್ದು. ಸೊ let f of x be a polynomial with integer coefficients. Suppose p divides a naught, a1, a2 so on up to an minus 1 will not divide an and p square will not divide a naught. Okay, we need to prove that f of x is irreducible over rationals. Irreducibles ಅಂತಂದ್ರೆ ಏನು ಅಂತ ಗೊತ್ತಿದೆ ನಮಗೆ. ಲಾಸ್ಟ್ ಕ್ಲಾಸಲ್ಲಿ ನಾವು ಇರ್ರೆಡ್ಯೂಸಿಬಿಲಿಟಿಯ ಮೀನಿಂಗ್ ಅನ್ನ ಕಲ್ತ್ಕೊಂಡಿದ್ದೀವಿ. ಸೊ ನಮಗೆ ಗೊತ್ತಿರೋ ಪ್ರಕಾರ p doesn't divides an. So without loss of generality we assume that f of x is primitive. Suppose f of x is not irreducible over rationals, ಅದು irreducible ಅಲ್ಲ ಅಂತ ಅಂದ್ರೆ f of x reducible ಆಗಿರುತ್ತೆ ಅಂತ ನಾವು ಡೈರೆಕ್ಟ್ಲಿ ಹೇಳ್ಬೋದು. ಅದು ರೆಡ್ಯೂಸಿಬಲ್ ಆಯಿತು ಅಂತಂದ್ರೆ ಯು ಆಫ್ ಎಕ್ಸ್ ಮತ್ತೆ ವಿ ಆಫ್ ಎಕ್ಸ್ ಹೇಗಿರುತ್ತೆ ಅಂದ್ರೆ ಐದರ್ ಯು ಆಫ್ ಎಕ್ಸ್ ಈಸ್ ಕಾನ್ಸ್ಟೆಂಟ್, ಐದರ್ ವಿ ಆಫ್ ಎಕ್ಸ್ ಈಸ್ ಕಾನ್ಸ್ಟೆಂಟ್ ಅನ್ನುವಂಥದ್ದು ರೆಡ್ಯೂಸಿಬಿಲಿಟಿಯ ಡೆಫಿನೇಷನ್. ಇಲ್ಲಿ ಇದರಲ್ಲಿ ಯಾವುದು ಒಂದು ಕಾನ್ಸ್ಟೆಂಟ್ ಅಲ್ಲ ಅದು. ಸೊ ವೇರ್ ಯು ಆಫ್ ಎಕ್ಸ್ ಅಂಡ್ ವಿ ಆಫ್ ಎಕ್ಸ್ ಆರ್ ಪಾಲಿನಾಮಿಯಲ್ಸ್, ಕಾನ್ಸ್ಟೆಂಟ್ ಅಲ್ಲ ಅದು ಪಾಲಿನಾಮಿಯಲ್ಸ್ ಹ್ಯಾವಿಂಗ್ ರ್ಯಾಷನಲ್ ಕೋಎಫಿಷಿಯೆಂಟ್ಸ್. ಆಮ್ ಐ ಕ್ಲಿಯರ್? ಅದು ಇರ್ರೆಡ್ಯೂಸಿಬಲ್ ಆಗಬೇಕು ಅಂತಂದ್ರೆ ಯು ಆಫ್ ಎಕ್ಸ್ ಕಾನ್ಸ್ಟೆಂಟ್ ಆಗಿರ್ಬೇಕು ಅಥವಾ ವಿ ಆಫ್ ಎಕ್ಸ್ ಕಾನ್ಸ್ಟೆಂಟ್ ಆಗಿರ್ಬೇಕು. ನಾಟ್ ಇರ್ರೆಡ್ಯೂಸಿಬಲ್ ಅಂತಂದಾಗ ಅದು ಎರಡು ಕಾನ್ಸ್ಟೆಂಟ್ ಆಗಿರಬಾರ್ದು. ಸೊ ವಿ ಆರ್ ಟೇಕಿಂಗ್ ಬೋತ್ ಆರ್ ಪಾಲಿನಾಮಿಯಲ್ಸ್. Okay, so but by Gauss lemma 2 we have f of x can be written as a product of two primitive polynomials. So we are taking lambda x and mu of x as polynomials having integer coefficients.
ಸೊ ಲ್ಯಾಂಬ್ಡಾ ಎಕ್ಸ್ ಮತ್ತು ಮ್ಯೂ ಆಫ್ ಎಕ್ಸ್ ಅನ್ನು ತಗೊಳ್ಳಿ. ಇಲ್ಲಿ ಬಿ ಎಮ್ ಮತ್ತು ಸಿ ಟಿ ನಾಟ್ ಈಕ್ವಲ್ ಟು 0 ಹಾಕೊಂಡಿರಬೇಕು. ಸೊ ನಮಗೆ ಗೊತ್ತಿರೋ ಪ್ರಕಾರ ಎಫ್ ಆಫ್ ಎಕ್ಸ್ ಅನ್ನು ಲ್ಯಾಂಬ್ಡಾ ಎಕ್ಸ್ ಇಂಟು ಮ್ಯೂ ಆಫ್ ಎಕ್ಸ್ ಆಗಿ ಬರೀತೀರಾ. ಲ್ಯಾಂಬ್ಡಾ ಎಕ್ಸಿನ ವ್ಯಾಲ್ಯೂ ಅನ್ನು ಹಾಕಿದ್ದೀವಿ, ಮ್ಯೂ ಆಫ್ ಎಕ್ಸಿನ ವ್ಯಾಲ್ಯೂ ಅನ್ನು ಇಲ್ಲಿ ಹಾಕಿದ್ದೀವಿ. ಸೊ ಈಗ ಕೋಯಿಫಿಷಿಯಂಟ್ ಅನ್ನು ನಾವು ಕಂಪೇರ್ ಮಾಡಿದಾಗ ನಮಗೆ ಸಿಗುವಂಥದ್ದು ಎಫ್ ಆಫ್ ಎಕ್ಸ್ ಇನ್ ಏನಿತ್ತು, ಎ ನಾಟ್ ಪ್ಲಸ್ ಎ ಒನ್ ಎಕ್ಸ್ ಪ್ಲಸ್ ಎ ಟು ಎಕ್ಸ್ ಸ್ಕ್ವೇರ್ ಸೊ ಆನ್ ಅಪ್ ಟು ಎನ್ ಎಕ್ಸ್ ರೇಸ್ ಟು ಎನ್. ಎಫ್ ಆಫ್ ಎಕ್ಸ್ ಅನ್ನು ನಾವು ಲ್ಯಾಂಬ್ಡಾ ಎಕ್ಸ್ ಇಂಟು ಮ್ಯೂ ಆಫ್ ಎಕ್ಸ್ ಬರಿತಿದ್ದೀವಿ. ಸೊ ಈಗ ಎಲ್ಲ ಕಂಪೇರ್ ಮಾಡಿದಾಗ ನಮ್ಗೆ ಸಿಗುವಂಥದ್ದು ಈ ಕಡೆ ಎ ನಾಟ್ ಇದ್ದಾಗ ಇಲ್ಲಿ ಬಿ ನಾಟ್ ಇಂಟು ಸಿ ನಾಟ್ ಬಂತು. ಹೌದಾ. ಸೊ ಆವಾಗ ಅಂದರೆ ಇಲ್ಲಿ ಎಕ್ಸ್ ರೇಸ್ ಟು 0 ಅಲ್ವಾ. ಬಿ ನಾಟ್ ಸಿ ನಾಟಿಗೆ ಎಕ್ಸ್ ಟರ್ಮ್ ಮಲ್ಟಿಪ್ಲೈ ಆಗಿಲ್ಲ ಅಂತಂದರೆ ಎಕ್ಸ್ ರೇಸ್ ಟು 0 ಮಲ್ಟಿಪ್ಲೈ ಆಗಿದೆ ಅಂತ. ಸೊ ಡೈರೆಕ್ಟ್ಲಿ ವಿ ಆರ್ ಟೇಕಿಂಗ್ ಎ ನಾಟ್ ಈಕ್ವಲ್ ಟು ಬಿ ನಾಟ್ ಇಂಟು ಸಿ ನಾಟ್. ಸೊ ಎ ನಾಟ್ ಈಕ್ವಲ್ ಟು ಬಿ ನಾಟ್ ಇಂಟು ಸಿ ನಾಟ್ ಹೇಗೆ ಆಗಿರೋದಕ್ಕೆ ನಮಗೆ ಪಿ ಡಿವೈಡ್ಸ್ ಎ ನಾಟ್ ಇದೆ, ದಟ್ ಈಸ್ ಬೈ ದ ಹೈಪೋಥೆಸಿಸ್. ಪಿ ಡಿವೈಡ್ಸ್ ಎ ನಾಟ್ ಹೈಪೋಥೆಸಿಸ್ ಅದು. ಸೊ ಅದಕ್ಕಾಗಿ ಎ ನಾಟ್ ಈಕ್ವಲ್ ಟು ಬಿ ನಾಟ್ ಸಿ ನಾಟ್ ಆಗಿರೋದಕ್ಕೆ ಪಿ ಡಿವೈಡ್ಸ್ ಎ ನಾಟ್ ಇಂಪ್ಲೈಸ್ ಪಿ ಡಿವೈಡ್ಸ್ ಬಿ ನಾಟ್ ಸಿ ನಾಟ್. ದಟ್ ಇಂಪ್ಲೈಸ್ ಐದರ್ ಪಿ ಡಿವೈಡ್ಸ್ ಬಿ ನಾಟ್ ಆರ್ ಪಿ ಡಿವೈಡ್ಸ್ ಸಿ ನಾಟ್ ಆಯಿತು. ಸಪೋಸ್ ಪಿ ಡಿವೈಡ್ಸ್ ಬಿ ನಾಟ್ ಆ್ಯಂಡ್ ಪಿ ಡಿವೈಡ್ಸ್ ಸಿ ನಾಟ್ ಬೋತ್ ಟ್ರೂ ಅಂತ ಅಂದ್ಕೊಳ್ಳಿ. ಆವಾಗ ಪಿ ಸ್ಕ್ವೇರ್ ಡಿವೈಡ್ಸ್ ಬಿ ನಾಟ್ ಆ್ಯಂಡ್ ಸಿ ನಾಟ್ ಆಯಿತು. ಹೌದಾ. ಬಟ್ ಪಿ ಸ್ಕ್ವೇರ್ ಡಿವೈಡ್ಸ್ ಬಿ ನಾಟ್ ಸಿ ನಾಟ್ ಅಂತಂದರೆ ಎ ನಾಟ್, ಪಿ ಸ್ಕ್ವೇರ್ ಡಿವೈಡ್ಸ್ ಎ ನಾಟ್ ಬಂತು. ಪಿ ಸ್ಕ್ವೇರ್ ಡಸಂಟ್ ಡಿವೈಡ್ಸ್ ಎ ನಾಟ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಹೌದಾ. ಸೊ ದಟ್ ಈಸ್ ದ ಕಾಂಟ್ರಡಿಕ್ಷನ್. ದೇರ್ ಫೋರ್ ಪಿ ಸ್ಕ್ವೇರ್ ಡಸ್ ನಾಟ್ ಡಿವೈಡ್ಸ್ ಎ ನಾಟ್ ಇಂಪ್ಲೈಸ್ ಈ ಒಂದು ನಾವಿಲ್ಲಿ ಅಸಂಪ್ಷನ್ ಮಾಡಿದ್ವಲ್ವಾ ಏನೋ ನಾಟ್ ಇರ್ರೆಡ್ಯೂಸಿಬಲ್, ಅದಕ್ಕೆ ಒಂದು ಕಾಂಟ್ರಡಿಕ್ಷನ್ ಪಾಯಿಂಟ್ ಸಿಕ್ಕಿದಂಗೆ ಆಯಿತು ನಮಗೆ. ಈಗ ಸಪೋಸ್ ವಿ ಆರ್ ಕನ್ಸಿಡರಿಂಗ್ ಪಿ ಡಿವೈಡ್ಸ್ ಬಿ ನಾಟ್ ಆ್ಯಂಡ್ ಪಿ ಡಸಂಟ್ ಡಿವೈಡ್ಸ್ ಸಿ ನಾಟ್. ಇಲ್ಲಿ ಎರಡು ತೊಗೊಂಡಿದ್ದೀವಿ. ಸಪೋಸ್ ಪಿ ಡಿವೈಡ್ಸ್ ಬಿ ನಾಟ್ ಆ್ಯಂಡ್ ಪಿ ಡಿವೈಡ್ಸ್ ಸಿ ನಾಟ್ ಎರಡೂ ತೊಗೊಂಡಿದ್ದೀವಿ. ಎರಡೂ ತೊಗೊಂಡಾಗ ಒಂದು ಕಾಂಟ್ರಡಿಕ್ಷನ್ ಬಂದಿದೆ. ಈಗ ಪಿ ಡಿವೈಡ್ಸ್ ಬಿ ನಾಟ್ ಬಟ್ ಪಿ ಡಸ್ ನಾಟ್ ಡಿವೈಡ್ ಸಿ ನಾಟ್ ಒಂದು ತೊಗೊಂಡಿದ್ದೀವಿ. ಇಫ್ ಪಿ ಡಿವೈಡ್ಸ್ ಬಿ ನಾಟ್ ದೆನ್ ಆಲ್ ದ ಕೋಯಿಫಿಷಿಯಂಟ್ಸ್ ಬಿ ನಾಟ್ ಪಿ ಒನ್ ಬಿ ಟು ಸೊ ಆನ್ ಅಪ್ ಟು ಬಿ ಎನ್, ದೆನ್ ಪಿ ಈಸ್ ಅ ಡಿವೈಸರ್ ಆಫ್ ದ ಕೋಯಿಫಿಷಿಯಂಟ್ ಆಫ್ ಎಫ್ ಆಫ್ ಎಕ್ಸ್ ಆಯಿತು. But which is again the contradiction, p does not divide en. Alva? Okay, so therefore not all the coefficients can be divisible by p. Let consider one term bk be such a coefficient which is not divisible by p. ಇದೆಲ್ಲ ಎಲಿಮೆಂಟ್ ಅಲ್ಲಿ ಒಂದು ಎಲಿಮೆಂಟ್ ಅನ್ನು ನಾನು ತಗೊಂಡಿದ್ದೀನಿ, ಅದನ್ನ bk ಅಂತ ಇಟ್ಕೊಂಡಿದ್ದೀನಿ, ಅದನ್ನ p ಡಿವೈಡ್ ಮಾಡ್ತಾ ಇಲ್ಲ. p doesn't divide bk ಅಂತಂದ್ರೆ p divides bk minus 1, bk minus 2, bk minus 3 up to b ನಾಟ್ ಇಲ್ಲಿ ತಗೊಂಡಿದ್ದೀವಲ್ಲ ಅದೇ ಥರ. ಅಂದರೆ ಅಲ್ಲಿ ಇಲ್ಲಿ ತಗೊಂಡಿದ್ದೀವಲ್ವಾ, ಇಲ್ಲಲ್ಲ ಎಲ್ಲೋಯ್ತದು. ಎಸ್, ನಾವು ಫಸ್ಟ್ ಲೆಮ್ಮದಲ್ಲಿ ಅಲ್ವಾ ಅದು ತಗೊಂಡಿರೋದು. ಅದಕ್ಕೆ ನಾನು ಒಂದೇ ಟೈಮ್ ಹೇಳ್ತಾ ಇದ್ದೀನಿ. ಹಿಯರ್ p divides b naught, b1, b2 so on up to bj minus 1, not bj. ಇಲ್ಲಿ p divides a naught, a1, a2 up to i minus 1 ai, an ಇದು n ದಂಗೆ ಆಗಬೇಕು n ಬಟ್ ನಾಟ್ ai ಆ ಥರ ನೋಡಿ. ಇಲ್ಲಿ ಸರಿ ಮಾಡ್ಕೊಳ್ಳಿ, an ಆಗಬೇಕು, ಇದು an ಮಾಡ್ಕೊಳ್ಳಿ ಇದನ್ನು. ಓಕೆ, ಸರಿ. ಈಗ ಅದನ್ನು ಕಂಟಿನ್ಯೂ ಮಾಡೋಣ. ಬಟ್ ಪಿ ಡಸಂಟ್ ಡಿವೈಡ್ಸ್ ಬಿ ಕೆ. ನಾವು ಎ ಕೆ ಈಕ್ವಲ್ ಟು ಬಿ ಕೆ ಇಂಟು ಸಿ ನಾಟ್, ಬಿ ಕೆ ಮೈನಸ್ 1 ಇಂಟು ಸಿ 1 ಆ್ಯಂಡ್ ಸೊ ಆನ್ ಅಪ್ ಟು ಬಿ ನಾಟ್ ಸಿ ಕೆ. ದಿಸ್ ಈಸ್ ಬೈ ದ ಡೆಫಿನೇಷನ್ ಆಫ್ ಎಫ್ ಆಫ್ ಎಕ್ಸ್ ವಿಚ್ ಈಸ್ ದ ಮಲ್ಟಿಪ್ಲೈಯರ್ ಆಫ್ ಮ್ಯೂ ಆಫ್ ಎಕ್ಸ್ ಇಂಟು ಲ್ಯಾಂಬ್ಡಾ ಎಕ್ಸ್. ಅದರಿಂದ ಎಲ್ಲ ಕೋಎಫಿಷಿಯಂಟ್ಸನ್ನು ತೊಗೊಂಡು ಈಕ್ವೇಟ್ ಮಾಡ್ಕೊಂಡಿರುವಂಥದ್ದು. ಇಯರ್ ಪಿ ಡಿವೈಡ್ಸ್ ಎ ಕೆ ಆ್ಯಂಡ್ ಪಿ ಡಿವೈಡ್ಸ್ ಬಿ ಕೆ ಮೈನಸ್ 1 ಟು ಪಿ ಡಿವೈಡ್ಸ್ ಬಿ ನಾಟ್. So means ak minus 1 bk minus 1 into c1, bk minus 2 into c2 ಈ ಥರ ಎಲ್ಲ ಟರ್ಮ್ಸ್ ಅನ್ನು ತಗೊಂಡು ರಿಅರೇಂಜ್ ಮಾಡಿಕೊಂಡಾಗ p ಡಿವೈಡ್ಸ್ bk into c ನಾಟ್ ಅಂತ ಬಂತು. ಓಕೆ, ಸೊ
that implies P divides Bk or P divides C0, but that is the contradiction again. P does not divide C0 and P does not divide Bk. ಇಲ್ಲಿ ಹಾಗೆ ತಗೊಂಡಿದ್ವಿ ನಾವು, ಬಟ್ ನಮ್ಗೆ ಇಲ್ಲಿ ಡಿವೈಡೆಡ್ ಅಂತ ಬಂದ್ಬಿಟ್ಟು. ಸೊ ಅದ್ರ ಈಗೂ ಕೂಡ ನಮಗೆ ನಮ್ಮ ಅಸಂಪ್ಷನ್ ರಾಂಗ್ ಬರ್ತಾ ಇದೆ. ಸೊ ಅದಕ್ಕಾಗಿ ಎಫ್ ಆಫ್ ಎಕ್ಸ್ ಏನಿದೆ ಅದು ಇರ್ರೆಡ್ಯೂಸಿಬಲ್ ಓವರ್ ರ್ಯಾಷನಲ್ಸ್ ಹಾಕೊಂಡಿರುತ್ತೆ. ಓಕೆ, ದಿಸ್ ಈಸ್ ದ ಐಸೆನ್ಸ್ಟೈನ್ಸ್ ಕ್ರೈಟೀರಿಯಾ, very important for irreducibility of a polynomial. Am I clear? This is the class. If you have any doubts you can ask me. ಇಲ್ಲಿ ಒಂದು ಕಡೆ ಮಾತ್ರ ಮಿಸ್ಟೇಕ್ ಆಗಿದೆ ನನಗೆ ಬರೆಯುವಾಗ, ಅದನ್ನು ಸರಿ ಮಾಡ್ಕೊಳ್ಳಿ. ಐ ಅಂತ ಬರೆದ್ಬಿಟ್ಟಿದ್ದೀನಿ ನಾನು, ಅದೇ ಎನ್ ಆಗಬೇಕು ಅಲ್ವಾ? ಎನ್ ತನಕನೇ ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡೆ ನಾನು. ಎಸ್, ಎನ್ ತನಕ ತೊಗೊಂಡಿದ್ದೀವಿ ನಾವು, ಎನ್ ಆಗಬೇಕು. ಓಕೆ, ಇದನ್ನು ಒಂದು ಇಲ್ಲಿ ಸರಿ ಮಾಡ್ಕೊಳ್ಳಿ, ಎನ್ ತನಕ. ಲೆಟ್ ಅಸ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.